ಇವತ್ತು ಮೋಸ್ಟ್ ಸ್ಪೆಷಲ್ ಡೇ ನನ್ನ ಲೈಫಲ್ಲಿ. ಅಂದರೆ ಇವತ್ತು ನಮ್ಮ ಮನೆಯ ಗೃಹ ಪ್ರವೇಶ. ಎಲ್ಲರಿಗೂ ನನ್ನ ಮನೆ ಗೃಹ ಪ್ರವೇಶ ಆಗಿರೋ ಅಂಥ ವೀಡಿಯೋಸ್ನ ನೋಡಿದ್ರಿ. ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ, ವಿಶಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಮ್ಮನ್ನು ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ಕರೆದಿಲ್ಲ ಅಂತ. ಸೊ ನಾವು ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಗೃಹ ಪ್ರವೇಶನ ಮಾಡಿಲ್ಲ. ಸಿಂಪಲ್ಲಾಗಿ ನಮ್ಮ ಫ್ಯಾಮಿಲಿ ಮಟ್ಟಕ್ಕೆ ನಾವು ಗೃಹ ಪ್ರವೇಶನ ಮಾಡ್ಕೊಂಡಿದ್ದು. ಇನ್ನು ಇದು ನಮ್ಮ ಮನೆಯ ರಾತ್ರಿ ವ್ಯೂ. ಲೈಟಿಂಗ್ಸ್ ಎಲ್ಲ ಹಾಕಿದ ಮೇಲೆ ನೋಡೋದಕ್ಕಂತೂ ನನಗಂತೂ ಹಬ್ಬ ಥರನೇ ಅನಿಸ್ತಾ ಇತ್ತು. ಬಿಕಾಸ್ ಲೈಫಲ್ಲಿ ಈ ಥರದ್ದೆಲ್ಲ ಕನಸು ಕಾಣೋದು ತುಂಬ ಜನ ಆದರೆ ನೆರವೇರೋದು ತುಂಬ ಅಪರೂಪ, ಕೆಲವೊಬ್ಬರಿಗೆ ಮಾತ್ರ. ದೇವರು ನನ್ನ ಕಡೆ ಕಣ್ಬಿಟ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಲೈಫಲ್ಲಿ ಇದು ನನ್ನ ಮೊದಲನೇದಾಗಿ ನಾನು ಕಂಡಂಥ ಕನಸು ನನಸಾಗಿರೋ ಅಂಥ ಕ್ಷಣ. ಇನ್ನು ಗೃಹ ಪ್ರವೇಶದ ದಿನ ಏನೆಲ್ಲ ಆಯಿತು ಅಂತ ನೋಡೋದಾದರೆ, ಬೆಳಗ್ಗೆ 3 ಗಂಟೆಗೆ ಎದ್ದು ಮಕ್ಕಳು ನಾವು ಎಲ್ಲರೂ ಫ್ರೆಶ್ ಅಪ್ ಆಗಿ ಈಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ತುಂಬಾ ಲೇಟ್ ಆಗಿತ್ತು. ಪೂಜಾರಿ ಅವರು ಹೇಳಿದರು 5 o'clockಗೆ ಗೃಹ ಪ್ರವೇಶ ಮುಗಿಸ್ಕೊಳ್ಳೋಣ ಅಂತ. ಬಟ್ ಅತ್ತೆ ಅವರು ರಾತ್ರಿ ಬಂದಾಗ ಮನೆಗೆ 2 ಗಂಟೆ ಆಗಿತ್ತು. ಸೊ ರಾತ್ರಿ ಕೂಡ ನಿದ್ದೆ ಇರಲಿಲ್ಲ. ಮತ್ತು 1 hour ರೆಸ್ಟ್ ಮಾಡಿಬಿಟ್ಟು ಎದ್ದು ನಾವೆಲ್ಲ ಫ್ರೆಶ್ ಅಪ್ ಆಗಿ ಅತ್ತೆಗೆ ಲೇಟಾಗಿ ಬರೋದಕ್ಕೆ ಹೇಳಿದ್ವಿ. ಬಿಕಾಸ್ ಅವರು ಟ್ರಾವೆಲ್ ಮಾಡಿ ತುಂಬ ದೂರದಿಂದ ಬಂದಿದ್ದರು. ಹಾಗಾಗಿ ಆ್ಯಂಡ್ ಅಕ್ಕನ ಪಿಕ್ ಮಾಡ್ಕೊಂಡ್ವಿ. ಅವ್ರು ಬಂದಿದ ತಕ್ಷಣನೇ ಪಾಪ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೀರಿಯಸ್ಲಿ ಹೇಳ್ಬೇಕಂದ್ರೆ ನಾನು ತುಂಬಾ ಲಕ್ಕಿ ಈ ವಿಷಯದಲ್ಲಿ. ಯಾಕೆಂದರೆ ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಅಕ್ಕವರಿಲ್ಲ ಅಂದಿದ್ರೆ ಮೋಸ್ಟ್ಲಿ ನನ್ನ ಕೆಲಸ ಎಲ್ಲ ಅರ್ಧಂಬರ್ಧ ಆಗೋಗ್ಬಿಟ್ಟಿರ್ತಾ ಇತ್ತು. ನಾನು ನನ್ನ ಹಸ್ಬೆಂಡ್ ತುಂಬಾ ವರಿ ಆಗಿದ್ವಿ ಈ ವಿಷಯದಲ್ಲಿ. ಯಾಕೆ ಅಂದರೆ ನಾನು ನನ್ನ ಹಸ್ಬೆಂಡು ಇಬ್ಬರೇ ನೋಡ್ಕೋಬೇಕಾಗಿತ್ತು. ಆ್ಯಂಡ್ ನಾವು ಏನಾದರೂ ಮಿಸ್ ಮಾಡಿ ಬಂದಿದ್ವಿ ಅಂತಂದರೆ ನಾವು ಮನೆಗೆ ಹೋಗಿ ತೊಗೊಂಡು ಬರಬೇಕು. ಇನ್ನೇನಾದರೂ ನಾವು ಪೂಜೆ ಕೂತ್ಕೊಂಡ್ಬಿಟ್ರೆ ಯಾರು ಹೋಗ್ತಾರೆ, ಯಾರು ತೊಗೊಂಬರ್ತಾರೆ ಅಂತ ಒಂದು ಟೆನ್ಷನ್ ಆಗಿತ್ತು. ನಮ್ಮನೆ ಸ್ವಲ್ಪ ದೂರ ಇತ್ತು. ಹಾಗಾಗಿ ಅಂದರೆ ಪ್ರೆಸೆಂಟ್ ಇದ್ದಿದ್ದ ಮನೆ ಸ್ವಲ್ಪ ದೂರ ಇತ್ತು. ಹಾಗಾಗಿ ಸ್ವಲ್ಪ ಟೆನ್ಷನಲ್ಲೇ ಇದ್ವಿ. ಬಟ್ ಅಕ್ಕವ್ರು ಅದನ್ನು ತುಂಬಾ ಈಸಿಯಾಗಿ ಮಾಡಿಕೊಟ್ಬಿಟ್ರು. ಅಕ್ಕವರು ಅಂತಂದರೆ ನನ್ನ ಹಸ್ಬೆಂಡ್ ಅವರ ಅಣ್ಣನ ವೈಫ್ಗಳು. ಹಾಗೆ ನನ್ನ ಫ್ರೆಂಡ್ ಅಕ್ಕ, ಅಂದರೆ ಅವರು ಸ್ವಂತ ಅಕ್ಕ ಥರನೇ. ಪ್ರತಿಯೊಂದು ವಿಷಯದಲ್ಲೂ ನನ್ನ ಜೊತೆಲೇ ಇರ್ತಾರೆ. ಸುಮಾರು 12 ವರ್ಷದಿಂದ ಅಕ್ಕ ನನ್ನ ಜೊತೆ ಪ್ರತಿಯೊಂದು ವಿಷಯದಲ್ಲೂ ನನಗೆ ತುಂಬ ಸಪೋರ್ಟಾಗಿ, ಯಾವಾಗಲೂ ಏನಾದರೂ ಒಂದು ಕಷ್ಟ ಇರಲಿ ಅಥವಾ ಸುಖ ಇರಲಿ ಅಥವಾ ಅವ್ರ ಮನೇಲಿ ಫಂಕ್ಷನ್ ಇರಲಿ ನಮ್ಮ ಮನೇಲಿ ಫಂಕ್ಷನ್ ಇರಲಿ, ಅಕ್ಕ ಅಂತೂ ಮಿಸ್ ಮಾಡೋದೇ ಇಲ್ಲ. ಎಲ್ಲದರಲ್ಲೂ ನಾವಿಬ್ಬರು ಈಕ್ವಲ್ ಆಗಿ ಇರ್ತೀವಿ. ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ನಾನೊಬ್ಬಳು, ನನ್ನ ಫ್ಯಾಮಿಲಿಯಲ್ಲಿ ಅವರೊಬ್ಬರು ಅನ್ನೋ ಥರ. ಇನ್ನು ಬೆಳಗ್ಗೆ ಲೇಟ್ ಆಗಿತ್ತು, 6 ಗಂಟೆ ಆಗಿತ್ತು ಪೂಜೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ. ಇನ್ನು ಐನೋರೆಲ್ಲ ಗಂಗೆ ಪೂಜೆ ಎಲ್ಲ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಆ್ಯಂಡ್ ಇನ್ನು ಅಷ್ಟೊತ್ತಿಗೆ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಆದರು. ಇನ್ನು ನಾವು ಬರೋದಕ್ಕೆ ಮುಂಚೆ ನಮ್ಮ ನೇಬರ್ ಅವರ ಹಸ್ಬೆಂಡ್ ಕೂಡ ಬಂದಿದ್ದರು. ಕೆಲವೊಮ್ಮೆ ಅನಿಸುತ್ತೆ ಸಂಬಂಧಿಕರಿಗಿಂತ ಎಷ್ಟೋ ಅಕ್ಕಪಕ್ಕದಲ್ಲಿರೋರೇ ನಮ್ಮ ಜೊತೇಲಿ ಇರ್ತಾರೆ ಅಂತ ಅಂದ್ಬಿಟ್ಟು. ಹಾಗಂತ ಎಲ್ಲ ಸಂಬಂಧಿಕರಲ್ಲ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಕೆಲವೊಬ್ಬರು ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಫ್ಯಾಮಿಲಿಯಿಂದ ಯಾರೂ ಬಂದಿಲ್ವಾ, ಎಲ್ಲ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಕಡೆನೇ ಇದ್ದಾರೆ ಅಂತ. ಸೊ ಏನಕ್ಕೆ ಬಂದಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಕೆಲವೊಬ್ಬರು ಬೇಕು ಅಂತಲೇ ಬಂದಿರಲ್ಲ, ನನಗೆ ಗೊತ್ತು ಅದು. ಕೆಲವೊಬ್ಬರಿಗೆ ನಿಜವಾಗ್ಲೂ ಪ್ರಾಬ್ಲಮ್ಸ್ ಇದ್ದು ಬಂದಿರಲ್ಲ. ಇನ್ನು ಕೆಲವೊಬ್ಬರು ಹೊಟ್ಟೆ ಉರ್ಕೊಂಡು ಬಂದಿರಲ್ಲ. ಸೊ ನಾವು ಕರೆಯೋದಂತೂ ಕರೆದಿದ್ದೀವಿ, ಬರೋದು ಬಿಡೋದು ಅವರಿಷ್ಟ. ಯಾರಿಗೂ ನಾನು ಫೋರ್ಸ್ ಅಂತೂ ಮಾಡೋಕ್ಕೆ ಹೋಗಲ್ಲ. ಇವಾಗ ಅವ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶ ನಡೆದಿರೋಂತೂ ಇಲ್ಲ. ತುಂಬಾ ಚೆನ್ನಾಗಾಯಿತು. ಇನ್ನು ನಾನು ಮದುವೆ ಆಗಿ ಬಂದಮೇಲೆ ನನ್ನ ಗಂಡನ ಮನೆ ಕಡೆಯವರೇ ನನ್ನ ಮನೆಯವರು ಅಂತ ನಾನು ಅಂದ್ಕೊಂಡಿರೋದು. ಸೊ ಹಾಗಾಗಿ ನನ್ನ ಮೊದಲನೇ ಪ್ರಿಫರೆನ್ಸು ಯಾವಾಗ್ಲೂ ನನ್ನ ಗಂಡನ ಮನೆ ಕಡೆಯೇ ಆಗಿರುತ್ತೆ. ಸೊ ಅವ್ರು ಬಂದಿದ್ದಾರಲ್ಲ, ಅವ್ರು ಪ್ರತಿಯೊಂದಕ್ಕೂ ನಿಂತು ನನಗಂತೂ ಏನೂ ಗೊತ್ತಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರದ್ದು ಆಚಾರ ವಿಚಾರ ಬೇರೆ ಬೇರೆ ಥರ ಇರುತ್ತೆ. ನಾನು ಇದು ಮೊದಲನೇ ಬಾರಿ ನಾನು ಈ ಥರ ಒಂದು ಪೂಜೆ ಮಾಡಿಸ್ತಾ ಇದ್ದೀನಿ ಅಂತಂದರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇನ್ನು ಅಕ್ಕ ಅವರೆಲ್ಲ ರೀಸೆಂಟಾಗಿ ಗೃಹ ಪ್ರವೇಶ ಮಾಡಿಸ್ಕೊಂಡಿದ್ರಲ್ವ, ಸೊ ಅವರೆಲ್ಲ ಹೇಳ್ಕೊಡೋದನ್ನು ನಾನು ಕಲ್ತ್ಕೊಂಡು ಮಾಡ್ತಾಯಿದ್ದೆ. ಇನ್ನು ಕೇಳ್ಬೋದು ಚಿಕ್ಕ ವಯಸ್ಸಿಂದ ಮತ್ತು ನೀವು ಯಾರೂ ನಿಮ್ಮನ್ನು ನೋಡಿಲ್ವ ಅಂತ. ನಿಜ ಹೇಳಬೇಕು ಅಂತಂದರೆ ಯಾರಿಗ್ಯಾರೂ ಆಗಲ್ಲ. ನನ್ನ ಲೈಫಲ್ಲಿ 16 ವರ್ಷದಿಂದ ನನ್ನ ಜೀವನನ ಒಬ್ಬಳೇ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನನಗೆ ಎಲ್ಲರ ಅವಶ್ಯಕತೆ ಇದೆ ಅಂತ ಅನಿಸಲ್ಲ. ಬರೋರನ್ನ ನಮ್ಮವರು ಅಂತ ಅಂದ್ಕೊಳ್ತೀನಿ, ಬರದೇ ಇರೋರು ಅವರಿಷ್ಟ, ಅವ್ರ ಜೀವನ. ನಾನು ಅವ್ರ ಬಗ್ಗೆ ಯೋಚನೆನೂ ಮಾಡೋದಕ್ಕೆ ಹೋಗಲ್ಲ. ಸೊ ನಮ್ಮ ಮನೆ ಗೃಹ ಪ್ರವೇಶ ಅಂತೂ ತುಂಬಾ ಚೆನ್ನಾಗಾಯಿತು. ನನ್ನ ಫ್ಯಾಮಿಲಿ ಅಂತಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ, ಅವರು ಕೂಡ ನನ್ನ ಫ್ಯಾಮಿಲಿನೇ ಅಂತ ನಾನು ಯಾವತ್ತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ನಾನೇ ಸ್ವಲ್ಪ ಕಾಂಪ್ರಮೈಸ್ ಆಗಿ ಹೋಗ್ತೀನಿ. ಬಿಕಾಸ್ ನಾನು ಹೊಸದಾಗಿ ಬಂದು ಜಾಯ್ನ್ ಆಗಿರೋದು. ಸೊ ನಾನು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು ಅಂತ.
ಇನ್ನು ನಾನಂತೂ ಲೈಫಲ್ಲಿ ಸಿಕ್ಕಾಪಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದೀನಿ. ತುಂಬ ಕೇವಲವಾಗಿ ಜನ ನನ್ನನ್ನು ನೋಡಿದ್ದು ಉಂಟು. ಅದಕ್ಕೆ ತಕ್ಕಂತೆ ಉತ್ತರ ಕೊಟ್ಟಿದ್ದೂ ಉಂಟು ನಾನು. ಹಾಗೆ ಇವತ್ತು ಬೆಳೀತಾ ಇದ್ದೀನಿ ಕೂಡ. ಯಾರೆಲ್ಲ ಉದ್ಧಾರ ಆಗಲ್ಲ ಅಂತ ಶಾಪ ಹಾಕಿದ್ರು ಅವ್ರ ಮುಂದೆ ಎಲ್ಲ ಬೆಳೆದಿದ್ದೀವಿ ಅಂತ ಕೂಡ ಪ್ರೌಡಾಗಿ ಹೇಳ್ಕೊಳ್ತೀನಿ. ಯಾಕೆಂದರೆ ಯಾರ ಸಹಾಯನೂ ಇಲ್ಲದೆ, ಯಾರ ಹತ್ರನೂ ಕೈ ಚಾಚದೆ, ಯಾರ ಮುಂದೆನೂ ತಲೆ ತಗ್ಗಿಸ್ದೆ ಬದುಕಿದ್ದೀವಿ. ಏನೇ ಮಾಡಿದ್ರು ನಿಯತ್ತಾಗೆ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಸಂಪಾದನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರ ಮೇಲೇನೋ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಥವಾ ಯಾರೋ ಏನೋ ಸಂಸಾರನ ಹಾಳು ಮಾಡ್ತಾ ಇದ್ದಾರೆ ಅಂತಂದರೆ ಕಿವಿ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅಂಥ ಟೈಮು ನನಗಂತೂ ಇಲ್ಲ. ಅದರ ಕೇಳೋ ಅಂಥ ಅವಶ್ಯಕತೆ ಕೂಡ ನಮ್ಮಿಬ್ಬರಲ್ಲೂ ಇಲ್ಲ. ಹಾಗಾಗಿ ನಾವು ಇವತ್ತವರೆಗೂ ಚೆನ್ನಾಗೇ ಬದುಕ್ತಾ ಇದ್ದೀವಿ. ಇನ್ನು ಗಂಗೆ ಪೂಜೆ ಎಲ್ಲ ಆಯಿತು. ಇನ್ನು ಗೋ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆ ನಮ್ಮ ಜೊತೆನೇ ಬಂದುಬಿಟ್ಟಿತ್ತು. ಏನು ಹಸುಗಳನ್ನೆಲ್ಲ ಕರ್ಕೊಬಂದು ಪಾಪ ವೆಯ್ಟ್ ಮಾಡಿಸ್ತಾ ಇದ್ರು. ಇನ್ನು ನಾನಿವತ್ತು ವೇರ್ ಮಾಡಿರೋ ಅಂಥ ಸ್ಯಾರಿನ ಪಾರಿಜಾತ ಸ್ಯಾರೀಸ್ ವರ್ಲ್ಡ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸ್ಕೊಟ್ಟಿದ್ದಾರೆ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ನನಗಂತೂ ಈ ನಡುವೆ ಆರೆಂಜ್ ಕಲರ್ ಮೇಲೆ ತುಂಬಾ ಲವ್ ಆಗಿ ಹೋಗ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಪೂಜೆಗೆ ಈ ಆರೆಂಜ್ ಕಲರ್ ಸ್ಯಾರಿನ ಹಾಕಿದ್ದೆ. ಆ್ಯಂಡ್ ಅದಾದಮೇಲೆ ಕೂಡ ಆರೆಂಜ್ ಕಲರ್ ಸ್ಯಾರಿನೇ ಹಾಕಿದ್ದೆ. ಅದಾದಮೇಲೆ ಆರೆಂಜ್ ಕಲರ್ ಡ್ರೆಸ್ಸೇ ಹಾಕಿದ್ದೆ. ಸೊ ಫುಲ್ ಡೇ ಆರೆಂಜಲ್ಲೇ ಇದ್ದೆ. ನಿಮ್ಗೇನಾದರೂ ಈ ಥರ ಸ್ಯಾರೀಸ್ ಕಲೆಕ್ಷನ್ಸ್ ಬೇಕು ಅನ್ನೋ ಹಾಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಪಾರಿಜಾತ ಸ್ಯಾರೀಸ್ ವರ್ಲ್ಡ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನ ನನ್ನ ಪೇಜಲ್ಲಿ ಕೊಲ್ಯಾಬ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಅವ್ರ ಪೇಜ್ನ ಒಂದ್ಸಲ ಚೆಕ್ ಮಾಡಿ, ಇಷ್ಟ ಆದರೆ ಬೈ ಮಾಡಿ. ಇನ್ನು ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಮೋಸ ಮಾಡ್ತಾ ಇದ್ದೀರಾ, ನೀವು ನಮ್ಮನ್ನ ಗ್ರೂಪ್ ರೇಷಕ್ಕೆ ಕರೆದಿಲ್ಲ ಅಂತ ಸಾಕಷ್ಟು ಮೆಸೇಜ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದೀರಾ ನಮ್ಮನ್ನ ಗ್ರೂಪ್ ರೇಷಕ್ಕೆ ಕರೆದಿಲ್ಲ, ನಮ್ಮನ್ನ ಗ್ರೂಪ್ ರೇಷಕ್ಕೆ ಕರೆದಿಲ್ಲ ಅಂತ ಅಂದ್ಬಿಟ್ಟು. ಹಾಗೆ ವಿಶ್ ಕೂಡ ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ, ನೀವು ನಿಮ್ಮ ಹಸ್ಬೆಂಡು ನಿಮ್ಮ ಫ್ಯಾಮಿಲಿ ಸದಾ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ನೀವು ತುಂಬ ವಿಶ್ ಮಾಡ್ತಾ ಇದ್ದೀರಾ. ಇದಕ್ಕೆ ಅಂತಲ್ಲ, ಪ್ರತಿಯೊಂದು ಯಾವುದೇ ಒಂದು ವಿಷಯ ಹಾಕಿದ್ರು ನನ್ನ ಪೋಸ್ಟು ಅದರಲ್ಲಿ ಒಂದಿಲ್ಲ ಅಂದರೂ ಇನ್ನೊಂದು 5 ಮೆಸೇಜ್ ಆದ್ರೂ ಇದ್ದೇ ಇರುತ್ತೆ. ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಆಮೇಲೆ ನಿಮ್ಮ ಫ್ಯಾಮಿಲಿ ನೋಡೋಕ್ಕೆ ಚಂದ ಅಂತೆಲ್ಲ ಕಮೆಂಟ್ ಆಗ್ತಾ ಇರ್ತೀರಾ. ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಈ ಕಾಲದಲ್ಲಿ ನಮ್ಮವರೇ ನಮ್ಮನ್ನ ಚೆನ್ನಾಗಿರಿ ಅಂತ ಹೇಳೋದಕ್ಕೆ ಬಾಯಿ ಬರಲ್ಲ. ಅಂಥದ್ರಲ್ಲಿ ನೀವು ಯಾರೋ ನಾವ್ಯಾರೋ. ಸೊ ನೀವೆಲ್ಲ ನಮಗೆ ಆ ಥರ ಕಮೆಂಟ್ಸ್ ಹಾಕಬೇಕಾದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಆ ಕಮೆಂಟ್ಸ್ ಎಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೊಂದು ಗೃಹ ಪ್ರವೇಶಕ್ಕೆ ಯಾಕೆ ಕರೆಯೋಕ್ಕಾಗಿಲ್ಲ ಅಂತಲೇ ನಾವು ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಗೃಹ ಪ್ರವೇಶನೆಲ್ಲ ಮಾಡಿಲ್ಲ. ಸೊ ಕರೆದಿರೋದ್ರಂದರೆ ಫ್ಯಾಮಿಲಿ ಮತ್ತು ನಮ್ಮ ಸುತ್ತಮುತ್ತ ಇರೋರನ್ನ ಮಾತ್ರ ನಾವು ಕರೆದಿರೋದು ಅಷ್ಟೇ. ಯಾರು ಬೇಜಾರು ಮಾಡ್ಕೋಬೇಡಿ, ಅಂಥ ದೊಡ್ಡದಾಗಿ ಗ್ರ್ಯಾಂಡಾಗೆಲ್ಲ ನಾನು ಗೃಹ ಪ್ರವೇಶ ಮಾಡಲಿಲ್ಲ. ಆಮೇಲೆ ಸುಮಾರು ಜನ ಕೇಳ್ತಾ ಇದ್ರು, ಇದು ನೀವು ಹೊಸದಾಗಿ ಕಟ್ಟಿರೋ ಬಿಲ್ಡಿಂಗಾ, ಅಪಾರ್ಟ್ಮೆಂಟಾ, ಫ್ಲ್ಯಾಟಾ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರು, ವಿಲ್ಲಾನ ಅಂತೆಲ್ಲ. ಸೊ ಇಲ್ಲ, ಇದು ಬಿಲ್ಡಿಂಗ್ಗೆ ಕಟ್ಟಿರೋ ಅಂಥದ್ದು, 4 ಫ್ಲೋರ್ ಬಿಲ್ಡಿಂಗು. ಸೊ ಇದನ್ನು ನಾವು ಪರ್ಚೇಸ್ ಮಾಡಿದ್ದು. ಹಾಗೆ ಇನ್ನೊಂದು ಸ್ವಲ್ಪ ಜನ ಕೇಳ್ತಾ ಇದ್ರು, ಇದು ಏನೋ ಹಳೆ ಮನೆ ಆಗಿರೋದ್ರಿಂದ ನೀವು ಗೃಹ ಪ್ರವೇಶ ಮಾಡಬೇಕಂತ. ಹಳೇದು ಅಂತಂದರೆ ಒಂದು 6 ಇಯರ್ಸ್ ಬ್ಯಾಕ್ ಕಟ್ಟಿರೋ ಅಂಥ ಮನೆ ಇದು. ಹಾಗೆ ಆವಾಗ ಯಾವುದೇ ರೀತಿಯ ಪೂಜೆ ಎಲ್ಲ ಮಾಡಿರಲಿಲ್ವಂತೆ. ಸೊ ಹಾಗಾಗಿ ನಾವು ಬರ್ತಾ ಇದ್ದೀವಿ ಅಂತಂದಾಗ ನಮ್ಮಲ್ಲಿ ಏನು ದೋಷ ಅದೇನಾದರೂ ಇತ್ತು ಅಂತಂದರೆ ಅದಕ್ಕಾಗಿ ಗಣಪತಿ ಹೋಮ ಹಾಗೆ ಲಕ್ಷ್ಮೀ ಪೂಜೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದು. ಹೊಸದಾಗಿ ಕಟ್ಟಿರೋದೇ ಆಗಲಿ ಅಥವಾ ತೊಗೊಂಡಿರೋದೇ ಆಗಲಿ ನಮ್ಮ ಹೆಸರಲ್ಲಿ ಆಗ್ತಾಯಿದೆ ಅಂತಂದಾಗ ಅದಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ಥರ ನಾವು ಪೂಜೆ ಮಾಡಿಕೊಂಡು ನಮ್ಗೆ ಯಾವ ಥರ ಖುಷಿ ಸಿಗುತ್ತೋ ಆ ಥರ ಹೋಗೋದು ಒಳ್ಳೇದಲ್ವ. ಹಾಗಾಗಿ ನಾವು ಒಂದು ಸಣ್ಣದಾಗಿ ಪೂಜೆನ ಮನೇಲಿ ಇಟ್ಕೊಂಡಿದ್ದು. ಇನ್ನು ಹೊಸಲಿಗೆ ಮೊಳೆ ಹೊಡೆಯೋ ಅಂಥದ್ದನ್ನು ಮಾಡಿಸ್ತಾ ಇದ್ರು. ಆಗ ಕಲ್ಲಲ್ಲಿ ಮೊಳೆ ಹೊಡೆಯೋದಕ್ಕೆ ಹೇಳ್ತಿದ್ರು. ನಾನು ನಿಜವಾಗ್ಲೂ ಕಾಲ ಮೇಲೇ ಇಟ್ಟು ಹೊಡೆದು ಬಿಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲ, ಮೆತ್ತಗೆ ಹೊಡೆಯೋದು ಅಂತ ಹೇಳಿದ್ರು. ಅದಕ್ಕೆ ಪೂಜಾರಿ ರೇಗಿಸ್ತಾ ಇದ್ರು, ಸಿಟ್ಟಿದ್ರೆ ಜೋರಾಗಿ ಒಂದ್ಸಲ ಹಾಕ್ಬಿಡಿ, ಕೇಳಿದ್ರೆ ನಮ್ಮ ಮೇಲೆ ಹೇಳಿ ಅಂತ ಅಂದ್ಬಿಟ್ಟು. ಆಮೇಲೆ ಹೇಳ್ತಾ ಇದ್ರು, ಅವ್ರಿಗೆ ನಿಮ್ಮ ಮೇಲೆ ಸಿಟ್ಟಿಲ್ವಾ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನನ್ನ ಹಸ್ಬೆಂಡ್ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ತುಂಬ ಕಡಿಮೆ. ನಾನೇ ಅವಾಗವಾಗ ರೇಗಾಡ್ತಾ ಇರ್ತೀನಿ ಬಿಟ್ಟರೆ ಅವ್ರು ಆ ಥರ ಎಲ್ಲ ಕೋಪ ಮಾಡ್ಕೊಳ್ಳಲ್ಲ. ಬಟ್ ಕೋಪ ಬಂತು ಅಂತ ಅಂದರೆ ನಾನೇ ಸೈಲೆಂಟ್ ಆಗಿಬಿಡ್ತೀನಿ. ಅವ್ರಿಗೆ ಅಷ್ಟು ಕೋಪ ಬರಲ್ಲ. ಯೂಶ್ವಲಿ ಬಂತು ಅಂತ ಅಂದರೆ ನಾನು ಅವ್ರ ಹತ್ರ ಏನು ಮಾತಾಡೋಕ್ಕೆ ಹೋಗಲ್ಲ.
ನೋಡಿ ಕಲ್ದಾನ್ ಜೋರ ಬಿಡಿ ಕಲ್ದ ಕಳಿ ಇಲ್ಲಿ ಬನ್ನಿ ಸರ್ ಈ ಕಡೆ ಬನ್ನಿ அப்படியே ஓடிಬಿಡ್ತಾರಲ್ಲ ಅಲ್ಲ ಕಲ್ ಬೇರೆ ಎತ್ಕೊಂಡ್ಬಿಡ್ತಾರೆ ಇಲ್ಲ ಸಿಟ್ಟಿದೆಯಾ ಅಂತ ನೋಡಿ ಸಿಟ್ಟಿಲ್ಲ ನಿಮ್ಮ ಸಿಕ್ಕಿದ ಸಾಕು ಹೊಡೆದ್ಬಿಡ್ತಾರೆ ಒಂದು ಹೊಡೆದ್ಬಿಡ ನೋಡೋಣ ಸಾಂಗ್ ಹೇಳೋರ ಅಂತ ಹೇಳಿರಾಯ್ತು ಹೇಳು ಸತ್ಯ ಹೇಳು कर्पूरमङ्गलार्जोदरदेवं दर्शयामि ಮನೆದೇವ್ರನ್ನ ಸ್ಮರಣೆ ಮಾಡಿ ಮನೆ ಹಾಲಂತ ಮುಖ್ಯದಿಂದ ಪ್ರಾರ್ಥನೆ ಮಾಡಿ ನಾನು ಆಗ್ತಾ ಆಗ್ಬೇಕು ಓಂ ನಮ ಸರ್ವೇ ಬೋಧಾಯ अपसर्पन्त हे बोधा यज्ञकर्तार शेन चुंतो जीवाग्नेया ಫೈನಲಿ ನಮ್ಮ ಮನೆಯ ಗೃಹ ಪ್ರವೇಶ ಆಗ್ತಿದೆ. ಹಾಗೆ ಈ ಫೋಟೋ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಂದು ಕಥೆನೇ ಇದೆ. ನನಗೆ ತುಂಬ ಆಸೆ ಇತ್ತು, ನನಗೆ ತಿರುಪತಿಯಿಂದನೇ ವೆಂಕಟೇಶ್ವರನ ಫೋಟೋ ತೊಗೊಂಡು ಬರಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು, ಅಂದ್ಕೊಂಡಿದ್ದೆ ಕೂಡ. ಬಟ್ ಏನಾಯಿತು ಅಂತ ಅಂದರೆ ಇಲ್ಲಿ ಮನೆ ಕಡೆ ಕೆಲಸ ಫೈನಲ್ ಸ್ಟೇಜಲ್ಲಿ ಇರಬೇಕಾದ್ರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಲಾಸ್ಟಲ್ಲಿ ಕೆಲಸ ತುಂಬಾ ಪೆಂಡಿಂಗ್ ಉಳ್ಕೊಂಡ್ಬಿಡ್ತು. ಇನ್ನು ನಾವು ಆ ಕಡೆಗೆ ಹೋದರೆ ಅಟ್ಲೀಸ್ಟ್ ಒಂದು ದಿನ ಪೂರ್ತಿ ಬೇಕಾಗುತ್ತೆ ಹೋಗಿ ಬರೋದಕ್ಕೆ. ಆ್ಯಂಡ್ ಇಲ್ಲಂತೂ ಟೈಮೇ ಇಲ್ಲ, ಇನ್ನು ಪೇಂಟಿಂಗು ಏನೂ ಕಂಪ್ಲೀಟ್ ಆಗಿರಲಿಲ್ಲ. ಹಾಗಾಗಿ ಹೋಗೋದಕ್ಕೆ ನಮ್ಗೆ ಟೈಮೇ ಸಿಗಲಿಲ್ಲ. ಇನ್ನು ಇಲ್ಲೇ ಮನೆ ಹತ್ರನೇ ಎಲ್ಲಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಮನೆ ಹತ್ರ ಅಷ್ಟಾಗಿ ಕಲೆಕ್ಷನ್ಸ್ ಎಲ್ಲ ಇರಲಿಲ್ಲ. ಹಾಗಾಗಿ ನಾವು ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಿಂದನೇ ತೊಗೊಂಡು ಬಂದಿದ್ದು. ಅಷ್ಟರಲ್ಲಿ ಸ್ವಲ್ಪ ಜನ ಬಂದಿದ್ದರು. ಸೊ ಹಾಗಾಗಿ ಅವ್ರಿಗೆಲ್ಲ ಬ್ರೇಕ್ಫಾಸ್ಟಿಗೆ ಅರೇಂಜ್ ಮಾಡ್ತಿದ್ವಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಡೆ ತರ್ತಿದ್ವಿ. ಆ್ಯಂಡ್ ಅಷ್ಟರಲ್ಲಿ ನಾವು ಕೂಡ ಇಲ್ಲಿ ಹಾಲು ಉಗಿಸ್ತಾ ಇದ್ದೀವಿ. ಹಾಲು ಕೂಡ ಅಷ್ಟೇ ತುಂಬ ಚೆನ್ನಾಗೇ ಹೋಗ್ತು. ಸೊ ಇದೇ ಥರ ನಮ್ಮ ಮನೇಲೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಇದೇ ಥರನೇ ತುಂಬಿ ತುಳುಕ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇರಬೇಕು ಅಂತ ಮನಸಾರ ಬಯಸ್ತೀನಿ ಕೂಡ, ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೂಡ. ಅಪ್ಪ ದೇವ್ರೆ, ಈ ದಿನಕ್ಕೋಸ್ಕರ ಈ ಕ್ಷಣಕ್ಕೋಸ್ಕರ ನಾನು ಕಂಡಿದ್ದ ಕನಸಂತೂ ಅಷ್ಟಿಷ್ಟಲ್ಲ, ತುಂಬ ಅಂದರೆ ತುಂಬ ರಾತ್ರಿಗಳು ನಿದ್ದೆ ಎಲ್ಲ ಕೆಟ್ಟಿದ್ದೀವಿ ನಾವು. ಆ್ಯಂಡ್ ಫೈನಲಿ ಇಟ್ಸ್ ಡನ್. ಇನ್ನು ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇನ್ನು ನಾವು ಇನ್ವೈಟ್ ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ 80% ಅಷ್ಟು ಜನ ಬಂದಿದ್ದರು. ಇನ್ನು ಕೆಲವೊಬ್ಬರು ಬಂದಿಲ್ಲ. ಸೊ ಗೃಹಪ್ರವೇಶ ಅಂತೂ ತುಂಬ ಚೆನ್ನಾಗಾಯಿತು. ಮನೆಗೆ ಬಂದವರೆಲ್ಲರೂ ಇಷ್ಟೇ ಹೇಳಿದ್ದು, ಮನೆ ಅಂತೂ ತುಂಬಾ ಚೆನ್ನಾಗಿದೆ, ಹಾಗೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಂತ. ಮನೆಗೆ ಯಾರೇ ಗೆಸ್ಟ್ ಬಂದರು ಅಥವಾ ನಾವು ಏನೇ ಒಂದು ಫಂಕ್ಷನ್ ಹಬ್ಬ ಹರಿದಿನ ಅಂತ ಮಾಡಿದ್ರು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇನು ಅಂತಂದರೆ ಊಟಕ್ಕೆ. ಈ ಸಲ ಬಂದಿದ್ದು ಪ್ರತಿಯೊಬ್ಬರು ನಮಗೆ ಊಟದೊಂದು ತುಂಬ ಅಂದರೆ ತುಂಬ ಟೆನ್ಷನ್ ಆಗೋಯಿತು. ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಕೂಡ ಮಾಡಿದ್ವಿ ನಾವು. ಏನು ಕೇಟ್ರಿಂಗ್ ನಾವೇನು ಕೊಟ್ಟಿದ್ವಿ ಅದನ್ನು, ಬಿಕಾಸ್ ಅವ್ರು ಸಂಡೇ ಅಂತ ಅಂದ್ಬಿಟ್ಟು ಕೊಡಲ್ಲ ಅಂತ ಅಂದರು. ಹಾಗೆ ನಾವು ಬೇರೆಯವ್ರನ್ನ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿದ್ದು. ಆಲ್ರೆಡಿ ನಾವು ಅಲ್ಲಿ ಟೇಸ್ಟ್ ಮಾಡಿದ್ವಿ, ಬಟ್ ಅವಾಗಕ್ಕೂ ಇವಾಗಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದವರೆಲ್ಲರೂ ಫುಡ್ ಬಗ್ಗೆ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು. ಹಾಗೆ ಆ ಕೇಟ್ರಿಂಗ್ದು ನಂಬರ್ ಕೂಡ ತೊಗೊಂಡೋದ್ರು. ಹಾಗೆ ಇನ್ನು ಮನೆಗೆ ಬಂದವರೆಲ್ಲರೂ ತುಂಬ ಚೆನ್ನಾಗಿ ಇಂಟೀರಿಯರ್ಸ್ ಮಾಡಿಸಿದ್ದೀರಾ ಅಂತಂದರು. ಬಿಕಾಸ್ ನಾವು ಎಷ್ಟು ದೊಡ್ಡದಾಗಿದೆ ಮನೆ, ಯಾವ ಥರ ಇದೆ ಅನ್ನೋದಕ್ಕಿಂತ ಇರೋ ಜಾಗದಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ತುಂಬ ಜನ ಕೇಳ್ತಾ ಇದ್ರು ಪ್ಲ್ಯಾನಿಂಗ್ಸ್ ಎಲ್ಲ ಯಾರ್ದು ಅಂತ ಅಂದ್ಬಿಟ್ಟು. ಪ್ಲ್ಯಾನಿಂಗ್ಸ್ ಅಂತ ಏನೂ ಇಲ್ಲ, ರ್ಯಾಂಡಮ್ ಆಗಿ ನಾನು ನನ್ನ ಹಸ್ಬೆಂಡು ಇದೇ ಥರ ಇರಬೇಕು ಅಂತ ಥಿಂಕ್ ಮಾಡಿ ನಾವು ಕರೆಸಿದಂಥ ಲೇಬರ್ಗೆ ಹೇಳಿದ್ವಿ. ಬಟ್ ಲೇಬರ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನಮಗೆ. ಎಲ್ಲೂ ಕೂಡ ಅವರಿಗೆ ಮೈನಸ್ ಪಾಯಿಂಟ್ ಅಂತ ಹೇಳೋ ಹಾಗೆ ಇಲ್ಲ. ಬಂದಿದ್ದು ಲೇಟ್ ಆಗಿರ್ಬೋದು, ಬಟ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ಇಂಟೀರಿಯರ್ಸ್ ಅಂತೂ ಎಲ್ಲರಿಗೂ ಇಷ್ಟ ಆಯಿತು. ಕೆಲವೊಬ್ರು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋದ್ರು, ಹಾಗೆ ಲೇಬರ್ದು ಕಾಂಟ್ಯಾಕ್ಟ್ಸ್ ಎಲ್ಲ ತೊಗೊಂಡೋದ್ರು. ಸೊ ನನಗಂತೂ ಬಂದವರೆಲ್ಲರೂ ಅಷ್ಟು ಖುಷಿಯಿಂದ ಹೇಳಿದ್ರಲ್ಲ, ಸೊ ಮಾಡಿಸಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಮೇಯ್ನಾಗಿ ಇದ್ರ ಕ್ರೆಡಿಟ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಹೋಗಬೇಕು. ಯಾಕೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಒಂದು ಮನೆ ಕಟ್ಸ್ಬೇಕಾದ್ರೆ ದುಡ್ಡು ಯಾವ ಥರ ಹೋಗ್ತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ ಅಂತ. ನಾವು ಆಲ್ರೆಡಿ ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ಮನೆಗೆ. ಅದ್ರ ಮೇಲೆ ವರ್ಕ್ ಆಲ್ಟ್ರೇಷನ್ಸ್ ಏನಿದೆ ಅದಂತೂ ಸಿಕ್ಕಾಪಟ್ಟೆ ನಮಗೆ ಎಕ್ಸ್ಪೆನ್ಸಸ್ ಬಿದ್ದಿದೆ. ಹಾಗೆ ಅದ್ರ ಜೊತೆಗೆ ನಾನೇ
ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದು. ಸೊ ಅದಕ್ಕೆ ಅಂತೂ ತುಂಬ ಅಂದರೆ ತುಂಬಾ ಖರ್ಚಾಯಿತು. ನಾನು ಏನೇನು ಹೇಳಿದ್ದೀನೋ ಪಾಪ ನನ್ನ ಹಸ್ಬೆಂಡು ಕಷ್ಟನೋ ಏನೋ ಅವ್ರ ನನಗೆ ತೋರಿಸ್ದಂಗೆ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು. ಮತ್ತು ಫೈನಲಾಗಿ ಲಾಸ್ಟ್ ಮೂಮೆಂಟಲ್ಲೂ ಕೇಳ್ತಾಯಿದ್ರು, ಆಮೇಲೆ ನನ್ನ ಹತ್ರ ಏನೂ ಕೇಳಬಾರ್ದು, ಏನಾದರೂ ಇದ್ದರೆ ಇವಾಗಲೇ ಹೇಳಿ ಫಿನಿಷ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ನನಗೆ ಅವರ ಅಷ್ಟು ಸಪೋರ್ಟ್ ಮಾಡಿದ್ರಲ್ಲ ಅಷ್ಟು ಕಷ್ಟದಲ್ಲೂ. ಸೊ ಕ್ರೆಡಿಟ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಹೋಗಬೇಕು. ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು. ಹಾಗೆ ಯಾವುದಕ್ಕೂ ನನಗೆ ಡಿಸಪಾಯಿಂಟ್ ಅಂತೂ ಮಾಡಿಕೊಟ್ಟಿಲ್ಲ. ಸಮ್ಟೈಮ್ಸ್ ಹೇಳೋರು ಇದೆಲ್ಲ ಬೇಡ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅಂತ. ಬಟ್ ನಾನು ಇಲ್ಲ ನನಗೆ ಬೇಕು ಮತ್ತೆ ಮಾಡ್ಸೋಕ್ಕಾಗಲ್ಲ ಅಂದಿದ್ಮೇಲೆ ಅವರು ಕೂಡ ಯೋಚನೆ ಮಾಡಿದ್ರು. ಯಾಕೆಂದರೆ ನಾವು ಒಂದ್ಸಲ ಮನೆಗೆ ಒಳಗಡೆ ಬಂದಾದಮೇಲೆ ಮತ್ತೆ ನಾವು ಅದನ್ನು ರೀವರ್ಕ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ. ಹಾಗಾಗಿ ಏನೇ ಇದ್ರೂ ಮುಂಚೆನೇ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಬೆಸ್ಟ್ ಆಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಏನಿದೆಯೋ ಅದನ್ನೆಲ್ಲ ಒಂದೇ ಸಲ ಫಿನಿಶ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಾಪ ಹೇಳಿದ್ದಕ್ಕೆಲ್ಲನೂ ಮಾಡಿಸ್ಕೊಟ್ರು. ಇವತ್ತು ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ, ಇಷ್ಟು ಜನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಕ್ರೆಡಿಟ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಹೋಗಬೇಕು. ಅವರೇನಾದರೂ ಇಲ್ಲ ಬೇಡ ಮಾಡಿಸೋದು ಆಗಲ್ಲ ಅಂತ ಅಂದ್ಬಿಟ್ಟಿದ್ರೆ ಮೋಸ್ಟ್ಲಿ ನಾನು ಅಂದ್ಕೊಂಡಿರೋ ಥರ ನಿಜ ಬರ್ತಾ ಇರಲಿಲ್ಲ. ಫೈನಲ್ ಆಗಿ ತುಂಬ ಚೆನ್ನಾಗಿ ಬಂತು. ಬಂದವರೆಲ್ಲ ಮನೆ ಬಗ್ಗೆ ಹಾಗೆ ಫುಡ್ ಬಗ್ಗೆ ತುಂಬ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿ, ವಿಶ್ವಾಸ, ಬ್ಲೆಸ್ಸಿಂಗ್ಸ್ ಹಾಗೆ ನಮ್ಮ ಮನೆಗೆ ಬಂದು ನಿಮ್ಮ ಟೈಮ್ನ ನಮ್ಗೆ ಕೊಟ್ಟಿರೋದಕ್ಕೋಸ್ಕರ ತುಂಬ ತುಂಬ ತುಂಬಾ ಥ್ಯಾಂಕ್ಸ್. ಯಾವ ಥರ ಹೇಳಬೇಕಂತ ಗೊತ್ತಿಲ್ಲ. ಆ್ಯಂಡ್ ಬಂದವ್ರದ್ದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ನಾನು ಕೂಡ ಪೂಜೆಯಲ್ಲಿದ್ದೆ. ಯಾರೆಲ್ಲ ವೀಡಿಯೋಸ್ ಮಾಡಿದ್ರು ಅವರೆಲ್ಲ ಶಾರ್ಟ್ಸ್ನ ನನಗೆ ಕಳಿಸಿದ್ದಾರೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ನನಗೂ ತುಂಬ ಆಸೆ ಇತ್ತು ಎಲ್ಲ ಮಾಡಬೇಕು ಅಂತ. ಬಟ್ ಒಂದ್ಸಲ ನಾನು ಕುತ್ಕೊಂಡ್ಮೇಲೆ ನನ್ನ ಹತ್ರ ಫೋನ್ ಇರಲ್ಲ. ಸೊ ಹಾಗಾಗಿ ನಾನು ಎಲ್ಲಾದರೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಬಂದಿದ್ದರು, ತುಂಬ ಜನ ವಿಶ್ ಮಾಡಿದ್ರು. ಹಾಗೆ ನೀವುಗಳು ಸಹ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ತುಂಬ ವಿಶ್ ಮಾಡಿದ್ದೀರಾ, ತುಂಬ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ ಎಲ್ಲ ಸದಾ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಮೇಲೆ ಅಂತ ಕೂಡ ಕೇಳ್ಕೊಳ್ತೀವಿ. ಇನ್ನು ಕೊನೆಯದಾಗಿ ಬಲಿ ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ. ನಮ್ಮ ವೈಶು ಇಲ್ಲಿ ಪಂಚಾಮೃತಕ್ಕೆ ರೆಡಿ ಮಾಡ್ತಾ ಇದೆ. ನಿಜ ಹೇಳಬೇಕು ಅಂತಂದರೆ ಸತೀಶ್ ಅವ್ರ ಅಣ್ಣ, ಅವ್ರ ಅತ್ತಿಗೆದ್ರು, ಅವ್ರ ಮಕ್ಕಳು ಅಂದರೆ ನನಗೇನೆ, ಬಟ್ ನಿಮಗೆಲ್ಲ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನನಗೂ ಮಕ್ಕಳೇ ಆಗಬೇಕು. ಬಟ್ ಅಕ್ಕ ಮಕ್ಕಳೆಲ್ಲ ಇಲ್ಲ ಅಂತಂದಿದ್ರೆ ಸೀರಿಯಸ್ಲಿ ತುಂಬಾ ಕಷ್ಟ ಹೋಗ್ಬಿಟ್ಟಿರ್ತಾ ಇತ್ತು. ಬಿಕಾಸ್ ನನ್ನ ಮಕ್ಕಳಿಂದ ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೇನು ಗೊತ್ತಾಗಲ್ಲ. ಅವ್ರಿಗೇನಾದರೂ ತೊಗೊಂಡು ಬಾ ಅಂದ್ರೂ ಏನು ಐಟಮ್ ಅಂತಲೂ ಗೊತ್ತಾಗಲ್ಲ. ಹಾಗೆ ಸಪೋಸ್ ಇವಾಗ ಗೆಸ್ಟ್ ಯಾರಾದರೂ ಬಂದರು ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು ಅಂತಂದರೆ ಯಾರು ಅಂತ ಕೂಡ ಅಷ್ಟಾಗಿ ಗೊತ್ತಿರಲ್ಲ. ಹಾಗಾಗಿ ಅಕ್ಕ ಅವರು ಮತ್ತು ಮಕ್ಕಳೆಲ್ಲ ಇರೋದ್ರಿಂದ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು. ಇನ್ನು ಪೂಜೆ ಎಲ್ಲ ಮುಗಿದು ಎಲ್ಲರೂ ಹೊರಡ್ತಿದ್ರು. ಹಾಗೆ ಬಂದವರೆಲ್ಲ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು. ತುಂಬ ಜನ ಅರ್ಶಿನ ಕುಂಕುಮ ಕೊಟ್ಟಿದ್ದಾರೆ. ಬಟ್ ನನ್ನ ಹತ್ರ ಯಾವುದೂ ವೀಡಿಯೋಸ್ ಇಲ್ಲ. ಶಾರದಾ ಅವ್ರದ್ದು ಮಾತ್ರ ಸಿಕ್ಕಿದೆ ಅಷ್ಟೇ. ಯಾರೂ ಬೈಕೋಬೇಡಿ, ಅಂದರೆ ಯಾರು ವೀಡಿಯೋದಲ್ಲಿ ಮಿಸ್ ಆಗಿರೋದು ಅಥವಾ ಯಾರಾದರೂ ಬಂದವ್ರಿಗೆ ನಾವೇನಾದರೂ ಸರಿಯಾಗಿ ಟ್ರೀಟ್ ಮಾಡೋಕ್ಕಾಗಿಲ್ಲ, ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ ಅಂತಂದರೆ ನಿಜ ಬೇಜಾರು ಮಾಡ್ಕೋಬೇಡಿ. ತುಂಬ ಏನು ಬ್ಯುಸಿ ಇದ್ದಿದ್ದ ಕಾರಣ ಯಾರನ್ನೂ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ನನ್ನ ಮಟ್ಟಿಗೆ ಎಲ್ಲನೂ ಮಾತಾಡ್ಸಿದ್ದೀನಿ ಅಂತ ಸಪೋಸ್ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನಿಜ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಮ್ಮ ಪರಿಸ್ಥಿತಿ ಆ ಥರ ಇತ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ಯಾರು ಬರಲ್ಲ ಅಂತ ಅಂದ್ಕೊಂಡಿದ್ನೋ ಅವರೆಲ್ಲರೂ ಬಂದಿದ್ರು ಸರ್ಪ್ರೈಸ್ಲಿ. ಬಟ್ ಯಾರು ಬರ್ತಾರೆ ಅಂತ ಅಂದ್ಕೊಂಡಿದ್ನೋ ಅನ್ಫಾರ್ಚುನೇಟ್ಲಿ ಅವ್ರು ಯಾರೂ ಬಂದಿರಲಿಲ್ಲ. ಸೊ ಬಂದವರೆಲ್ಲರೂ ನಮ್ಮ ಓನರ್ ಬಂದಿದ್ರು, ನಮ್ಮ ಹಳೆ ಮನೆ ಓನರ್ ಬಂದಿದ್ರು, ಕಂಪ್ಲೀಟ್ ಫ್ಯಾಮಿಲಿ ಬಂದಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ನನಗೂ ನನ್ನ ಹಸ್ಬೆಂಡ್ಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಆ ಥರ ಫ್ಯಾಮಿಲಿ ಫುಲ್ಲು ಈ ಥರ ಏನು ಬಾಡಿಗೆ ಮನೆಯವ್ರಿಗೆ ಹೋಗಿರೋದು ನಾನು ಎಲ್ಲೂ ನೋಡಿರಲಿಲ್ಲ. ಬಟ್ ನಮ್ಮ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಫಾರ್ ದ ಫಸ್ಟ್ ಟೈಮ್ ಸತೀಶ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಗಳು ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ತುಂಬ ಜನನ ಹೊಸದಾಗಿ ನೋಡಿದ್ದು ಅಂತ ಅಂದರೆ ಫ್ಯಾಮಿಲೀಸ್ನೆಲ್ಲನೂ ಮೀಟ್ ಮಾಡಿದ್ದು. ಆ್ಯಂಡ್ ನಾನು ಫಸ್ಟ್ ಟೈಮ್ ಇಷ್ಟು ಬ್ರೈಡಾಗಿ ರೆಡಿ ಆಗಿರೋದು ಕೂಡ ಅಂದರೆ ನಾನು ಈ ಥರ ಎಲ್ಲ ರೆಡಿ ಆಗಿದ್ದು ನನ್ನ ಮದುವೆಗೆಲ್ಲ ಈ ಥರ ಎಲ್ಲ ರೆಡಿನೇ ಆಗಿರಲಿಲ್ಲ. ನನ್ನ ಫ್ರೆಂಡ್ ಕೂಡ ರೇಗಿಸ್ತಾ ಇದ್ಲು, ಮದುವೆ ಕೂಡ ಈ ಥರ ರೆಡಿ ಆಗಿಲ್ವಲ್ಲೇ ಅಂತ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.